ಎಲ್ಲ ಅಧಿಕಾರ ಮತ್ತು ಹಣ ಕೆಲವೇ ಕೈಗಳಲ್ಲಿ ಕಾನ್ಸಂಟ್ರೇಟ್ ಆಗ್ತಾ ಹೋಗ್ತಿದೆ. 2%, 2 ಟ್ರಿಲಿಯನ್, 2 ಬಿಲಿಯನ್. ಈ ಎರಡರ ಮ್ಯಾಜಿಕ್ ಏನಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಒಂದು ವೇಳೆ ಕೇವಲ 2% ವೆಲ್ತ್ ಟ್ಯಾಕ್ಸ್ ಹಾಕಿದ್ರೆ ಅದರಿಂದ ಜಗತ್ತಿನಲ್ಲಿ $2 ಟ್ರಿಲಿಯನ್ ಕಲೆಕ್ಟ್ ಆಗುತ್ತೆ ಮತ್ತು ಅದರಿಂದ ಜಗತ್ತಿನ 8 ಬಿಲಿಯನ್ ಜನಸಂಖ್ಯೆಯಲ್ಲಿ 2 ಬಿಲಿಯನ್ ಜನರನ್ನು ಬಡತನದಿಂದ ಆಚೆ ತರಬಹುದು. ಆದ್ರೆ ಇಲ್ಲಿ ಈ ಪೊಲಿಟಿಷಿಯನ್ ಇವನು ನನ್ನ ಮೇಲೆ ಆ 2% ವೆಲ್ತ್ ಟ್ಯಾಕ್ಸ್ ಕೂಡ ಹಾಕಲ್ಲ. ಯಾಕೆ ಗೊತ್ತಾ? 1,000 ನನಗೆ ಸಿಕ್ಕಿದ್ರೆ ₹500 ಇವನ ಹತ್ರ ಹೋಗುತ್ತೆ. ಅದೇ 500 ಬಳಸಿ ಇವನು ನಿಮ್ಮನ್ನ ಮೂರ್ಖ ಮಾಡ್ತಾನೆ. ಯಾಕಂದ್ರೆ ನೀವು ಎಲೆಕ್ಷನ್ ನಲ್ಲಿ ಇವನಿಗೆ ವೋಟ್ ಹಾಕ್ಬೇಕಂತ. ಅಥಾರಿಟಿಯ ಅಧಿಕಾರ ಕೇಂದ್ರೀಕರಣ ಇದನ್ನ ಈ ಲೀಡರ್ಸ್ ಕೂಡ ಯಾಕೆ ಅಷ್ಟು ಇಷ್ಟಪಡ್ತಾರಂತ ಹೇಳ್ತೀನಿ ಕೇಳಿ. ಸರಿ, ಈಗ ಇವನು ಪೊಲಿಟಿಷಿಯನ್, ಇವನಿಗೆ ₹500 ಬೇಕು. ನೀವೆಲ್ಲ 1,000 ಜನ ಇದ್ದೀರಾ, ನಿಮ್ಮೆಲ್ಲರ ಬಳಿ ₹1 ಇದೆ. ನಿಮ್ಮೆಲ್ಲರಿಂದ ₹500 ಹೊರಗೆ ತೆಗೆಯೋದು ಸುಲಭನಾ, ಅಥವಾ ಇವನು ಸುಮ್ಮನೆ ನನ್ನ ಜೊತೆ ಸೆಟಲ್ ಮಾಡಿಕೊಳ್ಳೋದು ಸುಲಭನಾ? ಇದರಲ್ಲಿ ಇವನಿಗೆ ಯಾವುದು ಸುಲಭ? ನೋಡಪ್ಪ, ನಾನು ಇಂಥ ಒಂದು ವಾತಾವರಣ ಸೃಷ್ಟಿಸ್ತೀನಿ. ಇವರ ₹1,000 ನಿನ್ನ ಬಳಿ ಬರುತ್ತೆ. ಆಮೇಲೆ ನೀನು 500 ನನಗೆ ಕೊಟ್ಟು ಬಿಡು. 500 ಇವನಿಗೆ ಸಿಕ್ತು. ಕೇವಲ ₹100 ಇವನು ಖರ್ಚು ಮಾಡಿದ. ಎಲ್ಲಿ ಖರ್ಚು ಮಾಡಿದ ಈ ₹100? ಮೀಡಿಯಾವನ್ನು ಕಂಟ್ರೋಲ್ ಮಾಡೋಕೆ. ಮೀಡಿಯಾವನ್ನು ಕಂಟ್ರೋಲ್ ಮಾಡಿ ನಿಮಗೆ ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆಲ್ಲ ತೋರಿಸಿದ. ನೀವು ಮೂರ್ಖ ಆದ್ರಿ, ಇವನಿಗೆ ವೋಟ್ ಹಾಕಿಬಿಟ್ರಿ, ಪವರ್ ಕೂಡ ಇವನಿಗೆ ಸಿಕ್ತು. ಈಗ ಇವನು ಇನ್ನೂ ಹೆಚ್ಚು ಮೂರ್ಖ ಮಾಡ್ತಾನೆ ಮತ್ತು ನಿಮ್ಮ ಮನಿ ಹೀಗೆ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಈ ಇಡೀ ಗೇಮ್ ಏನಿದೆ ಇದೆಲ್ಲ ಹಣದ ಕಥೆ ಅಲ್ವಾ?